ಕಡ್ಡಿ ಇದ್ದಂಗೆ ಇರ್ತಾರಲ್ಲ, ಆ ಬ್ರದರ್ ನಿಮಗೆ ಗೊತ್ತಾ? ಆ ಸಿಸ್ಟರ್ ನಿಮಗೆ ಗೊತ್ತಾ? ಚರ್ಚಿಗೆ ಬಂದರೆ ಯಾವಾಗಲೂ ಅಳ್ತಾ ಆರಾಧನೆ ಮಾಡ್ತಾ ಇರ್ತಾರಲ್ಲ, ಅವರ ಕೊರತೆಯನ್ನು ಹೇಳಿ ನಾವೇನು ಮಾಡ್ತೇವೆ? ಇಂಟ್ರೊಡ್ಯೂಸ್ ಮಾಡ್ತೇವೆ. ಇಲ್ಲಿ ಚೀಪ್ಯ ಕೂಡ ಮೆಫಿಬೋಸೆತನನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅವನ ಕೊರತೆಯನ್ನು ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಈ ಮೆಫಿಬೋಸೆತ್ ಕುಂಟ ಎಂಬುದಾಗಿ ಅವನ ಕೊರತೆಯನ್ನು ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಆದರೆ ವಾಕ್ಯದಲ್ಲಿ ಕೆಳಗೆ ಬರೆಯಲ್ಪಟ್ಟಿದೆ, ಆದರೂ ಕೂಡ ಅವನನ್ನು ಕೃಪೆಯಿಂದ ಸೇರಿಸಿಕೊಂಡರು ಎಂಬುದಾಗಿ. ಹಲ್ಲೆಲೂಯಾ. ಲೋಕವು ಅವನ ಕೊರತೆಯನ್ನು ಹೇಳಿ ಅವನನ್ನು ಕರೆಯುವಾಗ, ದಾವೀದನು ಅವನ ಕೊರತೆಯನ್ನು ಹೇಳಿ ಕರೆಯಲಿಲ್ಲ, ಅವನ ಹೆಸರನ್ನು ಹೇಳಿ ಅವನನ್ನು ಕರೆದರು. ಮತ್ತೊಮ್ಮೆ ಹೇಳುತ್ತೇನೆ, ಲೋಕವು ನಿಮ್ಮ ಕೊರತೆಯನ್ನು ಹೇಳಿ ಕರೆಯುವಾಗ, ಪರಲೋಕದ ದೇವರು ನಿಮ್ಮ ಕೊರತೆಯನ್ನು ಹೇಳಿ ಕರೆಯಲಿಲ್ಲ, ನಿಮ್ಮ ಹೆಸರನ್ನು ಹೇಳಿ ಕರೆದಾತನು, ನಿಮ್ಮ ಹೆಸರನ್ನು ಹೇಳಿ ಆಲಯದೊಳಗೆ ಸೇರಿಸಿರುವಾತನು, ತನ್ನ ಮಕ್ಕಳಾಗಿ ಮಾಡಿರುವಾತನು.